ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬವಿ ವ್ಲಾಗ್ಸ್. ಇವತ್ತು ಏನಾದರೂ ಆಗಲಿ ಕಾಂತಾರ ಮೂವಿ ನೋಡಲೇಬೇಕು ಅಂತ ಮೂವಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆನೇ ಅಂದರೆ ಆಲ್ಮೋಸ್ಟ್ 9:45ಗೆ 9:45ಗೋ 9:50ಗೋ ಇದ್ದಿದ್ದು ಶೋ. ನಾವು ಆಲ್ಮೋಸ್ಟ್ 9 o'clockಗೆ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ರಿಲೀಸ್ ಆಗಿ ಆಲ್ಮೋಸ್ಟ್ 10 days ಆಗಿತ್ತು. ಹೋಗೋಣ ಅಂತ ಅಂದ್ಕೊಂಡು ನೋಡಿದ್ರೆ ಟಿಕೆಟ್ಸ್ ಸಿಗ್ತಾ ಇಲ್ಲ. ಟಿಕೆಟ್ಸ್ ಸಿಕ್ಕಿದ್ರೆ ನಾವು ಫ್ರೀ ಇಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇವತ್ತು ಏನೇ ಆಗಲಿ ಹೋಗೋಣ ಅಂತ ಸಂಡೇ ಪ್ಲ್ಯಾನ್ ಮಾಡಿಕೊಂಡು 3 days ಮುಂಚೆನೇ ಟಿಕೆಟ್ಸ್ ಬುಕ್ ಮಾಡಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನಾನು, ಅನಿಲು ಮತ್ತು ಅಮ್ಮ, ಪಾಪು ನಾವಿಷ್ಟು ಜನ ಹೋಗ್ತಾ ಇದ್ವಿ. ಅಪ್ಪ ಒಟ್ಟು ಬುಕ್ ಮಾಡೋವಾಗೆ ನಾನು ಬರೋಲ್ಲ, ನೀವು ಹೋಗಿ ಬನ್ನಿ, ಏನೋ ಕೆಲಸ ಇದೆ ಅಂದರು. ಅದಕ್ಕೆ ನಾವು ಮಾತ್ರ ಹೋಗ್ತಾ ಇದ್ದೀವಿ. ಇನ್ನು ಇದು ರ್ಯಾಂಡಮ್ ಆಗಿ ಒಂದು ಡೈಲಿ ವ್ಲಾಗ್ಸ್ ಥರನೇ ಸ್ಟಾರ್ಟ್ ಮಾಡಿದ್ದು. ಆದರೆ ಇದು ಡೈಲಿ ವ್ಲಾಗ್ ಆಗಿಲ್ಲ, ಒಂದು 3-4 ಡೇಸ್ದೇ ಕ್ಲಿಪ್ಪಿಂಗ್ಸ್ ಇದೆ. ಎಲ್ಲನೂ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಒಂದು ವ್ಲಾಗ್ ಮಾಡಿದ್ದೀನಿ. ಹಾಗೆ ಈ ವ್ಲಾಗ್ ಎಂಡಲ್ಲಿ ನಾನು ಲಾಸ್ಟ್ ವಿಡಿಯೋ ಒಂದು ಹಾರರ್ ಸ್ಟೋರಿ ಹಾಕಿದ್ದೆ. ಅದರಲ್ಲಿ ನಮ್ಮ ಮಾವ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದ್ದೆ. ಅದನ್ನು ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಎಂಡಲ್ಲಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ವ್ಲಾಗ್ಸ್ ಕೂಡ ಫುಲ್ ನೋಡ್ಬೋದು ಹಾರರ್ ಸ್ಟೋರಿನ. ಇಲ್ಲ ಅಂದರೆ ವ್ಲಾಗ್ಸ್ ಎಲ್ಲ ಸ್ಕಿಪ್ ಮಾಡಿಕೊಂಡು ನೀವು ಆರಾಮಾಗಿ ನಿಮಗೆ ಹಾರರ್ ವೀಡಿಯೋಸೇ ಇಷ್ಟ ಅಂದರೆ ಅದನ್ನು ಕೂಡ ನೋಡ್ಬೋದು. ಇನ್ನು ನೆಕ್ಸ್ಟ್ ಡೇ ಇನ್ನಷ್ಟೇ ಅವತ್ತು ಮೂವಿಗೆ ಹೋಗಿ ಬಂದಿದ್ದೆ. ಇನ್ನು ಅವತ್ತು ನಾನು ವ್ಲಾಗೇ ಮಾಡಿಲ್ಲ. ಮತ್ತು ನೆಕ್ಸ್ಟ್ ಡೇ ಹಾಗೆ ಸುಮ್ಮನೆ ಸಂಜೆ ಆಚೆ ಹೋಗೋಣ ಅಂದ್ಬಿಟ್ಟು ಹೋಗಿ ಶವರ್ಮ ಎಲ್ಲ ತಂದು ತಿಂದ್ಕೊಂಡು ಇದ್ವಿ. ಇದಾಗಿ ನೆಕ್ಸ್ಟ್ ಡೇ ನಾವು ಸ್ವಲ್ಪ ಕೆಲಸದ ಮೇಲೆ ಹೊಸೂರ್ಗೆ ಹೋಗಿದ್ರಿ. ಸರಿ, ಇಷ್ಟು ದೂರ ಬಂದಿದ್ದೀವಲ್ಲ ಅಂತ ಕ್ರ್ಯಾಕರ್ಸ್ ನೋಡ್ತಾ ಇದ್ರಿ, ತೊಗೊಂಡು ಹೋಗೋಣ ಅಂತ. ಶ್ರೀಹಾನ್ ಕೂಡ ತುಂಬಾ ಕೇಳ್ತಾ ಇದ್ದ, ನನಗೆ ಪಟಾಕಿ ಬೇಕು, ನಾನು ಪಟಾಕಿ ಹೊಡಿತೀನಿ ಅಂದ್ಬಿಟ್ಟು ಕೇಳ್ತಾನೆ ಇದ್ದ. ಸರಿ, ಅವನು ಕೇಳ್ತಾ ಇದ್ದಾನೆ, ಇನ್ನೇನು ಹಬ್ಬನೂ ಹತ್ರ ಬಂತು ಅಲ್ಲ ಅಂತ ತೊಗೊಂಡು ಹೋದ್ವಿ. ಹಾಗೆ ಮನೆಗೆ ಹೋಗಿ ನೋಡಿದ್ರೆ ಎಲ್ಲ ಫುಲ್ಲು ಇಂಟ್ರೆಸ್ಟಲ್ಲಿ ಏನೇನು ತಂದಿದ್ದಾರೆ ಅಂದ್ಬಿಟ್ಟು ಓಪನ್ ಮಾಡಿ ನೋಡ್ಬಿಟ್ಟು ಸರಿ ಹೊಡೆಯೋಣ ಬಾ ಅಂದ್ಬಿಟ್ಟು ಒಂದೇ ಒಂದು ಬಿಜಿಲಿ ಪಟಾಕಿ ಬರುತ್ತಲ್ವ, ಅದನ್ನು ಹೊಡೆದಿದ್ದೆ ಅಷ್ಟೇ. ಫುಲ್ಲು ಭಯ ಪಟ್ಕೊಂಡು ಅಳ್ತಾ ಇದ್ದಾನೆ. ಎಷ್ಟು ಹಠ ಮಾಡ್ತಾ ಇದ್ದ ಗೊತ್ತಾ, ನನಗೆ ಪಟಾಕಿ ಬೇಕು ಅಂತ ತೊಗೊಂಬಂದು ಕೊಟ್ರೆ ಅಳ್ತಾ ಇದ್ದಾರೆ ಸೌಂಡಿಗೆ. ಹೋಗ್ತೆ ಅಷ್ಟೇ ಖಾಲಿ, ಅಷ್ಟೇ ಖಾಲಿ ಖಾಲಿ ಅಷ್ಟೇ ಖಾಲಿ. ಇದಾಗಿದ್ದು ನೆಕ್ಸ್ಟ್ ಡೇ ಅಂದರೆ ಬುಧವಾರ, ವೆಡ್ನೆಸ್ಡೇ ಅಮ್ಮ ಬಂದಿದ್ದರು. ಅವ್ರದ್ದು ಸ್ವಲ್ಪ ಸ್ಯಾರೀಸ್ ಏನೋ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು ಅಂತ, ಹಾಗೆ ಸ್ಯಾರಿಗೆ ಕುಚ್ಚೆಲ್ಲ ಹಾಕಬೇಕು ಅಂದ್ಬಿಟ್ಟು ತೊಗೊಂಡು ಬಂದಿದ್ದರು. ಸರಿ, ತರಕಾರಿ ಸಾಂಬಾರು ಮಾಡಿದ್ದೆ. ಹಾಗೆ ನುಗ್ಗೆ ಸೊಪ್ಪು ಹಾಕಿ ಮೊಟ್ಟೆ ಹಾಕಿ ಪಲ್ಯ ಚಪಾತಿ ಎಲ್ಲ ಮಾಡಿದ್ದೆ. ನಾನು ಬೆಳಿಗ್ಗೆ ಇದು ಬಾರ್ಲಿ ಗಂಜಿ ಕುಡ್ದಿದ್ದೆ. ಅದಕ್ಕೆ ಮಧ್ಯಾಹ್ನ ಚಪಾತಿ ನನಗೆ ಅಂತ ಮಾಡ್ಕೊತಾ ಇದ್ದೆ. ಅವ್ರದ್ದೆಲ್ಲ ಅಮ್ಮದು ಎಲ್ಲರದ್ದು ಊಟ ಆಗಿತ್ತು. ಪಾಪುಗೂ ಎಲ್ಲ ಊಟ ಮಾಡಿಸಿ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೆ. ಬೆಳಗ್ಗೆ ತಿಂದಿಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇದು ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಹಾಕಿ ಪಲ್ಯ ಮಾಡಿದ್ನಲ್ಲ, ತುಂಬಾ ಚೆನ್ನಾಗಿತ್ತು. ತಿಂದ್ಬಿಟ್ಟು ಮತ್ತು ಅಮ್ಮದು ಸ್ಯಾರೀಸ್ ಎಲ್ಲ ಇತ್ತಲ್ವ, ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೆ. ನಾನು ಒಂದು ಸ್ಯಾರಿ ಬ್ಲೌಸ್ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದೇ ಗೌರಿ ಹಬ್ಬಕ್ಕೆ ಬಾಗಿನಾಗೆ ಕೊಟ್ಟಿದ್ರಲ್ವ ಗ್ರೀನ್ ಕಲರ್ದು ಮೈಸೂರು ಸಿಲ್ಕ್ ಸ್ಯಾರಿ, ಅದನ್ನೇ ಈ ಸಲ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಫ್ರಂಟ್ ಪಾರ್ಟ್ ಎಲ್ಲ ರೆಡಿ ಆಗಿತ್ತು, ಬ್ಯಾಕ್ ಪಾರ್ಟ್ ರೆಡಿ ಮಾಡಬೇಕು. ಸರಿ, ಅಮ್ಮದು ಎಲ್ಲ ರೆಡಿ ಮಾಡಿ ಕೊಟ್ಬಿಡೋಣ ಫಸ್ಟು ಅವ್ರಿಗೆ, ಆಮೇಲೆ ನಂದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅರ್ಧ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಅರ್ಧ ಮಾಡಬೇಕು. ಮಾಡಿದ್ಮೇಲೆ ನಾನು ತೋರಿಸ್ತೀನಿ ಯಾವ ಡಿಸೈನಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ. ಇನ್ನು ಚಪಾತಿ ಎಲ್ಲ ಮಾಡಿಕೊಂಡು ಅದೇ ಹೇಳಿದ್ನಲ್ಲ, ನುಗ್ಗೆ ಸೊಪ್ಪು ಹಾಕಿ ಮೊಟ್ಟೆ ಹಾಕಿ ಪಲ್ಯ ಮಾಡಿಕೊಂಡು ಚಪಾತಿ ಮಾಡಿಕೊಂಡು ಮತ್ತು ಅದ್ರ ಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಮನೆಯಲ್ಲೇ. ನಾನು ತುಂಬ ಹೆಲ್ತಿಗೆ ಒಳ್ಳೆಯದು, ತುಂಬ ಬೆನಿಫಿಟ್ಸ್ ಇರುತ್ತೆ ಅದರಲ್ಲಿ. ಸರಿ, ಇವಾಗಂತೂ ಒಂದಿನ ಮಿಸ್ ಮಾಡ್ದಿರೋ ಒಂದು ಸ್ಪೂನ್ ಆದರೂ ನಾನು ಊಟದಲ್ಲಾಗಲಿ ಸರಿ, ಹಾಗೆ ಆದರೂ ಸರಿ ತಿನ್ಕೊಂಬಿಡ್ತೀನಿ.
ಸರಿ ಅಂತ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನನಗೆ ಊಟ ಈ ಥರ ಹೊರಗಡೆ ಕೂತ್ಕೊಂಡು ಊಟ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಊಟ ಮಾಡೋದಕ್ಕಿಂತ ಈ ಥರ ಹೊರಗಡೆ ಕೂತ್ಕೊಂಡು ಊಟ ಮಾಡೋದಕ್ಕೆ ನನಗೆ ತುಂಬ ಇಷ್ಟ. ಯಾವಾಗಾದರೂ ಒಂದು ಸಲ ಈ ಥರ ಅಮ್ಮನೋ ಯಾರಾದರೂ ಜೊತೆಯಲ್ಲಿದ್ದರೆ ಈ ಥರ ಕೂತ್ಕೊಂಡು ಊಟ ಮಾಡ್ತೀನಿ ಅಷ್ಟೇ, ಡೈಲಿ ಎಲ್ಲ ಮಾಡಲ್ಲ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಸರಿ ನೋಡ್ತಾ ಇದ್ದೆ, ಇದು ಅಮ್ಮಗೆ ಅಮ್ಮ ತೊಗೊಂಬಂದಿದ್ರು ಸ್ಯಾರಿ. ನಮ್ಮದು ರಿಲೇಟಿವ್ಸ್ದೊಬ್ರದ್ದು ಮದುವೆ ಇದೆ, ಸರಿ ಅದಕ್ಕೆ ಅಂತ ತೊಗೊಂಡು ಬಂದಿದ್ದರು. ಸರಿ ನೋಡ್ತಾ ಇದ್ದೆ, ಚೆನ್ನಾಗಿತ್ತು ಸ್ಯಾರಿ ಅಂತ, ಕ್ಯಾಮ್ರಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಚೆನ್ನಾಗಿತ್ತು. ಇನ್ನು ಸ್ಯಾರಿಗೆಲ್ಲ ಅವ್ರಿಗೂ ಕುಚ್ಚೆಲ್ಲ ಹಾಕಿ ಕೊಡ್ತಾ ಇದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಲಾಸ್ಟ್ ಒಂದು ಹಾರರ್ ವಿಡಿಯೋ ಹಾಕಿದ್ದೆ, ಅದರಲ್ಲಿ ಹೇಳಿದ್ದೆ ನಾನು ನೆಕ್ಸ್ಟ್ ಒಂದು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಆ ವ್ಲಾಗಲ್ಲಿ ನಮ್ಮ ಮಾವ ಜೊತೆಲಿ ಒಂದು ಇನ್ಸಿಡೆಂಟ್ ಆಗಿತ್ತು, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಆ ವಿಡಿಯೋ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋ ಎಂಡಲ್ಲೇ ನಾನು ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಅದು ನೋಡ್ದಿರಾ ಇದನ್ನ ನೋಡಿದ್ರೆ ಅರ್ಥ ಆಗಲ್ಲ, ಅದಕ್ಕೆ ಅದನ್ನ ಫಸ್ಟ್ ನೋಡ್ಬಿಟ್ಟು ಆಮೇಲೆ ಇದು ನೋಡಿ. ಇನ್ನು ನಿಮಗೆ ವ್ಲಾಗ್ ನೋಡೋಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಆರಾಮಾಗಿ ವ್ಲಾಗ್ನ ಸ್ಕಿಪ್ ಮಾಡಿಕೊಂಡು ಹಾರರ್ ವಿಡಿಯೋ ನೋಡ್ಬೋದು. ಇಲ್ಲ ನಾವು ವ್ಲಾಗ್ಸ್ ಕೂಡ ನೋಡ್ತೀವಿ ಅಂದರೆ ನೋಡ್ಬೋದು ಆರಾಮಾಗಿ. ಇವಾಗ ಸ್ಟೋರಿನ ಸ್ಟಾರ್ಟ್ ಮಾಡ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ನಮ್ಮ ಅಜ್ಜಿಯವ್ರ ಮನೆ ಒಂದು ಸಂದಿ ಒಳಗಡೆ ಹೆಂಚಿನ ಮನೆ 3 ಮನೆ ಇತ್ತು, ಸೆಂಟ್ರಲ್ಲಿ ನಮ್ಮ ಅಮ್ಮ ಅವ್ರದ್ದು ಮನೆ ಇತ್ತು ಅಂತ ಹೇಳಿದ್ನಲ್ಲ. ಆ ಸಂದಿ ಒಳಗಡೆ ಅಲ್ಲಿ ಒಂದು ಮೋಹಿನಿ ಬರ್ತಾ ಇತ್ತು ಅಂದ್ಬಿಟ್ಟು ನಮ್ಮಮ್ಮ ನೋಡಿದಾರಲ್ವ, ಅದ್ರದ್ದು ಸ್ಟೋರಿ ನಾನು ಆ ವ್ಲಾಗಲ್ಲಿ ಹೇಳಿದ್ದು. ಈ ವಿಡಿಯೋದಲ್ಲಿ ನಮ್ಮ ಮಾವ ನೋಡಿರೋದು ಮೋಹಿನಿ ಅಲ್ಲ, ಅವ್ರು ನೋಡಿರೋದು ಬ್ಲ್ಯಾಕ್ ಆಗಿರೋ ಅಂತ ದೆವ್ವನ. ನಮ್ಮಮ್ಮ ನೋಡಿರೋದು ವೈಟ್ ಕಲರ್ ಆಗಿ ಒಂದು ಮೋಹಿನಿ ಅಂತ ಅವ್ರೇನು ಹೇಳ್ತಾ ಇದ್ರು, ಆ ಥರ ನೋಡಿರೋದು. ಬಟ್ ನಮ್ಮ ಮಾವ ನೋಡಿರೋದು ಬ್ಲ್ಯಾಕ್ ಇರುವಂಥದ್ದನ್ನ ಅವ್ರು ನೋಡಿರೋದು. ಅವ್ರು ಏನು ಮಾಡ್ತಾ ಇದ್ರು ಅಂದರೆ ನೈಟಲ್ಲಿ ನಿದ್ದೆ ಬರಲ್ಲ, ತುಂಬ ಶೆಕೆ ಆಗುತ್ತೆ, ಒಳಗಡೆ ಆಗೋದಿಲ್ಲ ಮಲ್ಕೊಳ್ಳೋದಕ್ಕೆ ಅಂತ ಇವ್ರೇನು ಮಾಡ್ತಾ ಇದ್ರು, ಸಂದಿ ಇದೆ ಅಲ್ವಾ, ಆ ಸಂದಿ ಒಳಗಡೆ ಮಲ್ಕೊತಾ ಇದ್ದಿದ್ದು. ಅಂದರೆ ಮನೆ ಡೋರ್ ಮುಂದೆನೆ ಸಂದಿ ಅಲ್ವಾ, ಆ ಸಂದಿ ಹತ್ರನೇ ಅಂದರೆ ಡೋರ್ ಮುಂದೆನೆ ಮಲ್ಕೊಂಡು ನಿದ್ದೆ ಹೋಗ್ತಾ ಇದ್ದಿದ್ದು. ನಮ್ಮ ಅಜ್ಜಿ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ ನಮ್ಮ ಮಾವ. ನಾನು ಮನೇಲಿ ಮಲ್ಗಲ್ಲ, ನನಗೆ ನಿದ್ದೆ ಬರಲ್ಲ, ನಾನು ಆಚೆನೆ ಮಲ್ಗೋದು, ತಣ್ಣಗಿರುತ್ತೆ, ಮನೆ ಒಳಗಡೆ ಶೆಕೆ ಆಗುತ್ತೆ, ನಾನು ಮಲ್ಗಲ್ಲ ಅಂದ್ಬಿಟ್ಟು ಅವರು ಆಚೆನೆ ಮಲಗ್ತಾ ಇದ್ದಿದ್ದು. ಆದರೆ ನಮ್ಮ ಅಜ್ಜಿಗೆ ಅವ್ರು ಆಚೆ ಮಲಗೋದೇ ಇಷ್ಟ ಇರಲಿಲ್ಲ. ಎಷ್ಟು ಹೇಳಿದ್ರು ಅವರು ಕೇಳ್ದಿರ ಆಚೆನೆ ಮಲ್ಕೊಳ್ತಾ ಇದ್ದಿದ್ದು. ಹೀಗೆ ಒಂದಿನ ಅವರು ಮಲ್ಕೊಂಡಿದ್ದಾರೆ, ನಿದ್ದೆ ಮಾಡಿಲ್ಲ. ಸುಮಾರು ಒಂದು 12:30 ಆ ಟೈಮ್ ಆಗಿದೆ. ಇವರು ಮಲಗಿದ್ದಾರೆ ಬಟ್ ನಿದ್ದೆ ಮಾಡಿಲ್ಲ, ಎಚ್ಚರಿಕೆನಲ್ಲೇ ಇದ್ದಾರೆ. ಆ ಎಚ್ಚರಿಕೆನಲ್ಲಿರೋ ಟೈಮಲ್ಲಿ ಏನಾಗಿದೆ, 12:30 ಅಂತ ಏನು ಹೇಳಿದೆ, ಆ ಟೈಮಲ್ಲಿ ಒಂದು ಮನುಷ್ಯನ ಆಕಾರ ಬ್ಲ್ಯಾಕ್ ಕಲರು, ಕಪ್ಪು ಅಂದರೆ ಕಪ್ಪು ಕಲರಲ್ಲಿ ಇರೋ ಅಂಥ ಒಂದು ಮನುಷ್ಯ, ಕಪ್ಪು ಕಲರ್ ಇರೋ ಕಂಬ್ಳಿನ ಒತ್ಕೊಂಡಾಗ ಯಾವ ಶೇಪಲ್ಲಿ ಕಾಣುತ್ತೆ, ಯಾವುದೋ ಒಂದು ಮನುಷ್ಯ ಒಂದು ಕಪ್ಪು ಕಲರ್ ಇರೋವಂಥ ಕಂಬ್ಳಿನ ಈಗ ಗುಬ್ರಾಕೊಂಡು ಓಡಾಡುವಾಗ ಯಾವ ಥರ ಕಾಣಿಸುತ್ತೆ ನೋಡಿ, ಇವ್ರಿಗೆ ಆ ಥರ ಆದರೆ ಮನುಷ್ಯನ ರೂಪದಲ್ಲ, ಒಂದು ಹೊಗೆ ರೂಪದಲ್ಲಿ ಕಪ್ಪು ಕಂಬ್ಳಿನ ಯಾರೋ ಒಬ್ಬ ಮನುಷ್ಯ ಒತ್ಕೊಂಡು ಹೋಗೋ ಥರ ಇವ್ರಿಗೆ ಕಾಣಿಸ್ತಾ ಇರೋದು ಶಾಡೋ ಥರ. ಮನುಷ್ಯನ ಥರ ಅಲ್ಲ, ಮನುಷ್ಯನ ಆಕಾರ ಅಷ್ಟೇ, ಆದರೆ ಇವ್ರಿಗೆ ಕಾಣಿಸ್ತಾ ಇರೋದು ಶಾಡೋ ಥರ ನಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇರೋದನ್ನ ಇವರು ನೋಡಿದ್ದಾರೆ. ನೋಡಿದ ತಕ್ಷಣ ಇವ್ರಿಗೇನಾಗಿದೆ ಅಂದರೆ ಅದು ಸಂದಿ ಒಳಗಡೆಯಿಂದ ಬರ್ತಾ ಇದೆ, ಇವ್ರು ಮಲಗಿದ್ದಾರೆ, ಅಡ್ಡ ದಾರಿ ಕರೆಕ್ಟಾಗಿ ಇವ್ರು ಮಲಗಿದ್ದಾರೆ. ಇವ್ರ ಪಕ್ಕದಲ್ಲೇನೆ ಅದು ನಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇರೋದು. ಅದು ನಡ್ಕೊಂಡು ಇವ್ರ ಪಕ್ಕದಲ್ಲಿ ಹೋಗ್ತಾ ಇತ್ತು ನೋಡಿ. ಆ ಟೈಮಲ್ಲಿ ನಮ್ಮ ಮಾವಾಗ ಏನಾಗಿದೆ, ಅವ್ರಿಗೆ ಫುಲ್ಲು ಇಡೀ ಬಾಡಿ ಎಲ್ಲ ಫುಲ್ ಸ್ಟಕ್ಕು, ಬರೀ ಕಣ್ಣೊಂದು ಬಿಟ್ಟು ಕೈ ಆಗಲಿ ಕಾಲಾಗಲಿ ತಲೆ ಕೂಡ ಈ ಥರ ತಿರುಗ್ಸಕ್ಕೆ ಕೂಡ ಆಗ್ತಾ ಇಲ್ಲ, ಆ ಥರ ಫುಲ್ಲು ಸ್ಟಕ್ ಆಗಿಬಿಟ್ಟಿದೆ. ಯಾವುದು ಮೂಮೆಂಟ್ ಇಲ್ಲ, ಕೈ ಅಲ್ಲಾಡ್ಸೋಕ್ಕೂ ಆಗ್ತಾ ಇಲ್ಲ, ಕಾಲು ಅಲ್ಲಾಡ್ಸೋಕೆ ಆಗ್ತಾ ಇಲ್ಲ, ಆ ಕಡೆ ತಿರ್ಕೊಳ್ಳೋಣ ಅನ್ನೋಕೆ ಅದು ಆಗ್ತಾ ಇಲ್ಲ, ಕೂಗೋಣ ಬಾಗಿಲು ತೆಗಿ ಅಂತ ಕಿರ್ಚೋಣ ಅಂದರೆ ಮನ್ಸಲ್ಲಿ ಅದು ಮಾತು ಬರ್ತಾ ಇದೆ, ಆದರೆ ಬಾಯಿಂದ ಆಚೆಗೆ ಮಾತು ಬರ್ತಾ ಇಲ್ಲ, ಬರೀ ಕಣ್ಣು ಮಾತ್ರ ಮೂಮೆಂಟಲ್ಲಿದೆ ಅಷ್ಟೇ. ಇನ್ನು ಮಿಕ್ಕಿದ ಬಾಡಿನಲ್ಲಿ ಯಾವ ಪಾರ್ಟ್ಸು ಮೂಮೆಂಟ್ ಇಲ್ಲ, ಬರೀ ಕಣ್ಣಲ್ಲಿ ಅದನ್ನ ನೋಡ್ತಾ ಇದ್ದಾರೆ ಅಷ್ಟೇ.
ಇವ್ರಿಗೆ ಅಷ್ಟೇ ಆಗ್ತಾ ಇರೋದು, ಒಂದು ಬೆರಳು ಕೂಡ ಅಲ್ಲಾಡ್ಸಕ್ ಆಗ್ತಾ ಇಲ್ಲ, ಆ ಥರ ಆಗಿದೆ ಇವ್ರಿಗೆ. ನಡ್ಕೊಂಡು ಹೋಗ್ಬಿಟ್ಟು ಮೈನ್ ರೋಡ್ ಬರುತ್ತೆ ಅಂತ ಹೇಳಿದ್ನಲ್ವ, ಆ ಮೈನ್ ರೋಡ್ ಹತ್ರ ಕರೆಕ್ಟಾಗಿ ನಿಂತ್ಕೊಂಡಿದೆ. ಇವರು ನೀಟಾಗಿ ನೋಡ್ತಾ ಇದ್ದಾರೆ, ಅಷ್ಟೇ ಇವ್ರ ಕೈಯಲ್ಲಿ ಆಗ್ತಾ ಇರೋದು. ನೀಟಾಗಿ ನೋಡ್ತಾನೇ ಇದ್ದಾರೆ, ಅದು ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ನಿಂತ್ಕೊಂಡಿದೆ ಅಂದ್ಬಿಟ್ಟು ಇವ್ರು ಜಸ್ಟ್ ನೋಡ್ತಾ ಇದ್ದಾರೆ, ಏನು ಮೂವ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಆಮೇಲೆ ಅದೇನಾಗಿದೆ, ರೋಡಲ್ಲಿ ನಿಂತ್ಕೊಂಡು ಮುಂದೆ ಪಾಸ್ ಮಾಡ್ಕೊಂಡು ಹೋಗಿದೆ, ಅಂದ್ರೆ ನೆಕ್ಸ್ಟ್ ಹಿಂಗೆ ಟರ್ನ್ ಆಗಿ ಹೋಗಿದೆ. ಅದು ಹೋದ ಮೇಲೆ ಇವ್ರಿಗೆ ಕೈ ಕಾಲೆಲ್ಲ ಮೂಮೆಂಟ್ ಆಗೋದಕ್ಕೆ ಗೊತ್ತಾಗಿದೆ. ಮೂಮೆಂಟ್ ಮಾಡೋದು ಗೊತ್ತಾಗಿದ ತಕ್ಷಣ ಇವರು ಎದ್ದು, ಅಮ್ಮ ಬಾಗ್ಲು ಓಪನ್ ಮಾಡು, ಬಾಗಿಲು ತೆಗಿ ಅಂತ ಕಿರ್ಚ್ಕೊಂಡು ನಮ್ಮ ಅಜ್ಜಿನ ಎಬ್ಸಿದ್ದಾರೆ. ಅವರು ಗಾಬರಿಯಿಂದ ಎದ್ದು ಏನಾಯ್ತು ಅಂದ್ರೆ ಫಸ್ಟ್ ಬಾಗ್ಲು ಹಾಕು ಅಂತ ಹೇಳಿ ಒಳಗಡೆ ಓಡೋಗ್ಬಿಟ್ಟು ಬಾಗ್ಲು ಹಾಕೊಂಡು ಫುಲ್ಲು ಸ್ವೆಟ್ ಹಾಕ್ಬಿಟ್ಟಿದ್ದಾರೆ, ಫುಲ್ಲು ಶೆಕೆ ಕಿತ್ಕೊಂಡು ಅವ್ರಿಗೆ ಹೇಳಕ್ಕೆ ಆಗ್ತಾ ಇಲ್ಲ, ಆ ಥರ ಅವ್ರಿಗೆ ಆಗಿದೆ. ಆಮೇಲೆ ನೀರೆಲ್ಲ ಕುಡಿದು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಈ ಥರ ಕಪ್ಪಗೆ ಹಿಂಗೆ ಹೋಯ್ತು. ನನಗೆ ಮಾತೇ ಬರ್ತಾ ಇಲ್ಲ, ಕೈ ಕಾಲು ಏನು ಅಲ್ಲಾಡ್ಸೋಕ್ಕೆ ಆಗ್ತಾ ಇಲ್ಲ, ಬರೀ ನೋಡ್ತಾ ಇದ್ದೀನಿ ಅಷ್ಟೇ ನಾನು, ಆಗೋಗಿತ್ತು ಅಂದ್ಬಿಟ್ಟು ನಮ್ಮ ಅಜ್ಜಿಗೆ ಹೇಳೋ ಅಷ್ಟರಲ್ಲಿ ನಮ್ಮ ಅಜ್ಜಿ ಚೆನ್ನಾಗಿ ಬೈದು, ಅದಕ್ಕೆ ಹೇಳೋದು ಎಲ್ಲ ಸೊಂದಿನಲ್ಲಿ ಪೀಡೆ ಓಡಾಡುತ್ತೆ ಅಂದ್ಬಿಟ್ಟು ಹೇಳ್ತೀನಲ್ಲ, ಎಷ್ಟು ಹೇಳಿದ್ರು ಕೇಳಲ್ಲ, ಅದಕ್ಕೆ ಮಲಗಬೇಡ ಅಂತ ಹೇಳಿದ್ದು. ಅಂದ್ರೂ ನೀನು ಹೇಳೋ ಮಾತು ಕೇಳ್ದಿರಾ ಆಚೆನೆ ಹೋಗಿ ಮಲಗ್ತಾ ಇದ್ದೆ ಅಂದ್ಬಿಟ್ಟು ಚೆನ್ನಾಗಿ ಬೈದು. ಆಮೇಲೆ ನಮ್ಮ ಮಾವ ಆ ಇನ್ಸಿಡೆಂಟ್ ಆದಮೇಲೆ ಅವ್ರ ಲೈಫಲ್ಲಿ ಇನ್ಯಾವತ್ತೂ ಆಚೆನೆ ಮಲಗಿಲ್ಲ. ಅವರು ಅಷ್ಟು ಭಯ ಪಟ್ಕೊಂಡು ಇದ್ರು. ಆ ಥರ ಒಂದು ಇನ್ಸಿಡೆಂಟ್ ನಮ್ಮ ಮಾವ ಜೊತೆಲಿ ಆಗಿದ್ದು ತುಂಬ ಭಯಂಕರವಾಗಿರುವಂಥ ಎಕ್ಸ್ಪೀರಿಯನ್ಸ್. ಅದೇ ಬೆಳಗ್ಗೆ ಆದ್ಮೇಲೆ ಹೇಳೋದು, ಅವರು ಬೆಳಗ್ಗೆ ಆದ್ಮೇಲೆ ಅಕ್ಕಪಕ್ಕದಲ್ಲಿರೋರ್ಗೆಲ್ಲ ಹೇಳೋದು, ರಾತ್ರಿ ಹಿಂಗಾಯ್ತು, ಭಯ ಪಟ್ಕೊಂಡಿದ್ದೆ. ಈ ತರ ಅಲ್ಲಿ ತುಂಬಾ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ, ತುಂಬಾ ಜನ ನೋಡಿದ್ದಾರೆ. ಇವಾಗ ಸಂದಿನೂ ಇಲ್ಲ, ಮನೆನೂ ಇಲ್ಲ, ಅಂದ್ರೆ ಮನೆ ಇದೆ, ಬೇರೆ ಮನೆ ಇದೆ, ಆ ಮನೆ ಇಲ್ಲ, ಸಂಧಿ ಕೂಡ ಇಲ್ಲ. ನಾವು ಚಿಕ್ಕವರಿದ್ದಾಗ್ಲೇನೆ ಆ ಸಂಧಿ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ರು. ಆಮೇಲೆ ಆ ಇನ್ಸಿಡೆಂಟ್ ಎಲ್ಲ ಆಗಿತ್ತು ನೋಡಿ, ಅಲ್ಲಿ ಬಾವಿಯಿಂದ ಆ ಹೆಂಗಸು ಬರ್ತಾಳೆ ಹೋಗೋದು ಅದೆಲ್ಲ ಆಗಿ ಸುಮಾರು ದಿನ ಆದ್ಮೇಲೆ ಆ ಬಾವಿ ಕೂಡ ಮುಚ್ಚಾಕ್ಬಿಟ್ಟಿದ್ರು. ನಾವು ಆ ಸಂಧಿ ಒಳಗಡೆ ಎಲ್ಲ ನಮ್ಮ ಅಜ್ಜಿ ಹೇಳೋರಲ್ಲ, ಚಿಕ್ಕ ವಯಸ್ಸಲ್ಲಿ ಈ ತರ ಕತೆ ಹೇಳೋರಲ್ಲ, ಅದಕ್ಕೆ ಕ್ಯೂರಿಯಾಸಿಟಿಗೆ ಹೋಗೋದು ನೋಡಕ್ಕೆ. ಆಮೇಲೆಲ್ಲ ನನಗೆ ನೆನಪಿದ್ದಂಗೆ ನಾನೊಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ಅಷ್ಟೇ, ಆವಾಗ್ಲೇನೆ ಆ ಸಂಧಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಈ ತರ ಒಂದು ಇನ್ಸಿಡೆಂಟ್ ಆಗ್ತಾ ಇದ್ದಿದ್ದು. ಇಷ್ಟ ಆಗಿತ್ತು ಹಾರರ್ ವಿಡಿಯೋ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದು ಹಾರರ್ ಸ್ಟೋರಿ ಎಲ್ಲ ವಿಡಿಯೋ ಶೂಟ್ ಮಾಡಿಕೊಂಡು ಸರಿ ಜ್ಯೂಸ್ ಮಾಡೋಣ ಅಂತ ಮೂಸಂಬಿ ಮತ್ತು ಆ್ಯಪಲ್ನ ಎತ್ತಿ ಆಚೆ ಇಟ್ಟಿದ್ದೆ. ಶ್ರೀಹಾನ್ಗೆ ಆ ಮೂಸಂಬಿ ಜ್ಯೂಸ್ ಅಷ್ಟು ಇಷ್ಟ ಆಗಲ್ಲ, ಅವ್ನು ಕುಡಿಯೋದಿಲ್ಲ. ಆ್ಯಪಲ್ ಜ್ಯೂಸ್ ಅಂದರೆ ಅವನಿಗೆ ತುಂಬ ಇಷ್ಟ. ಸರಿ ಅವ್ನಿಗೆ ಆ್ಯಪಲ್ ಜ್ಯೂಸ್ ಮಾಡಿಕೊಡೋಣ ಅಂತ ನಮಗೆ ಆ ಮೂಸಂಬಿ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ, ಇದೊಂದು ಪುಟಾಣಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ನಿಮಗೆ ಹಾರರ್ ವೀಡಿಯೋಸ್ನ ಮತ್ತು ನಾನು ಮುಂದೆ ವ್ಲಾಗಲ್ಲಿ ಇನ್ನೂ ಒಳ್ಳೊಳ್ಳೆ ಹಾರರ್ ವೀಡಿಯೋಸ್ನ ಹೇಳ್ತೀನಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.